ಎಲ್ಲ ಮರ್ತೋಗಿದ್ದಾರೆ ಅಂತೇಳಿ. ಕನ್ನಡ ಅವ್ರು ಮರ್ತೋಗ್ತಾ ಇಲ್ಲ, ನಾವು ಮರ್ತೋಗ್ತಾ ಇದೀವಿ ಕನ್ನಡನ. ಬೆಂಗಳೂರಲ್ಲಿ ಹೋದ್ರು ಅಷ್ಟೇ, ಬೆಂಗಳೂರಲ್ಲಿ ನಾವು ಕನ್ನಡದಲ್ಲಿ ಕೇಳ್ತೇವೆ. ನಾನು ನಾರ್ಮಲ್ ಆಗಿ ಬೆಂಗಳೂರಲ್ಲಿ ಇರ್ತೇನೆ, ನಾನು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಅಡ್ರೆಸ್ ಕೇಳ್ತೇನೆ, ಮೇಡಮ್ ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸ್ವಲ್ಪ ಹೇಳ್ತೀರಾ ಅಂತ. ನನ್ ರಿಪ್ಲೈ ಇಂಗ್ಲಿಷ್ ಒಳಗೆ ಬರುತ್ತೆ. ನಾನು ಕೇಳ್ತೇನೆ, ನಾನು ನಿಮ್ಗೆ ಕನ್ನಡದಲ್ಲಿ ಕೇಳ್ತೇನೆ, ನಿಮ್ಗೆ ಕನ್ನಡ ಬರಲ್ವಾ? ಇಲ್ಲ ನಂಗೆ ಕನ್ನಡ ಬರುತ್ತೆ, ಬಟ್ ಐ ಟೋಲ್ಡ್ ಯು ಇಂಗ್ಲಿಷ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆರಿ ಈಸಿ ಅಂತ ಹೇಳ್ತಾರೆ. ನಾನು ಕನ್ನಡ ಹೇಳಿದ್ರೆ ಇದಕ್ಕಿಂತ ಜಾಸ್ತಿ ತಲೆ ಹೋಗ್ತೈತಿ. ಇಂಗ್ಲಿಷ್ ನಾಗ ಹೇಳಿದ್ರೆ ಸುತ್ತಿ ಒಳಿಸಿ ಹೋಗೈತಿ, ಕನ್ನಡ ಹೇಳಿದ್ರೆ ಡೈರೆಕ್ಟ್ ಹೋಗೈತಿ. ಸೊ ನೀವು ಹೋದಾಗ ನೀವು ಕನ್ನಡ ಮಾತಾಡ್ರಿ. ಇವಾಗ ಇಲ್ಲಿ ಡಾಕ್ಟರ್ ಬಂದ್ ಹೋದ್ರು, ಡಾಕ್ಟರ್ ಕೇಳಕ್ ಇಷ್ಟಪಡ್ತೇನೆ. ಪೇಷಂಟ್ ಹಾಸ್ಪಿಟಲ್ ಬಂದಾಗ ಕನ್ನಡದಾಗ ಕೇಳ್ತಾರೆ, ಯಾಕವ ಆರಾಮಿಲ್ಲ ಏನಂತೇಳಿ. ಇಂಗ್ಲಿಷ್ ಆಗಿ ಯಾರು ಕ್ವಶನ್ ಮಾಡಂಗ, ಇಂಗ್ಲಿಷ್ ಆಗಿ ಕ್ವಶನ್ ಮಾಡಕತ್ತಂದ್ರೆ ಅಂಗಡಿ ಬರ್ಲ ಮುಚ್ಕೊಂಡ್ ಮನೆಗೆ ಹೋಗಪ್ಪ ಅಂತ ಹೇಳ್ತಾರೆ. ಸೊ ಕನ್ನಡದಾಗ ಮಾತಾಡ್ರಿ. ನಮ್ಗೆ ಇಂಗ್ಲಿಷ್ ಎಲ್ಲಿ ನೀಡಿದೆ ಅಲ್ಲಿ ಮಾತ್ರ ನಮ್ಗೆ ಇಂಗ್ಲಿಷ್ ಅವಶ್ಯಕತೆ ಇದೆ. ಒಂದು ಜಾಬ್ ಅಂತ ಹೋದಾಗ ಅಲ್ಲಿ ನಾವು ಒಂದು ಆಫೀಸರ್ ಜೊತೆ ಮಾತಾಡುವಾಗ, ಏನಾದ್ರೂ ಮೀಟಿಂಗ್ ಇರುವಾಗ ಮಾತ್ರ ನಮ್ಗೆ ಆಂಗ್ಲ ಭಾಷೆ ಅವಶ್ಯಕತೆ ಬೀಳುತ್ತೆ ಹೊರತು ಬೇರೆ ಎಲ್ಲೂ ಯಾವ ಜಾಗದಲ್ಲೂ ನಮ್ಗೆ ಆಂಗ್ಲ ಭಾಷೆ ಆಗಿರ್ಬೋದು ಬೇರೆ ಭಾಷೆ ಆಗಿರ್ಬೋದು ಅದ್ರ ಅವಶ್ಯಕತೆ ಬೀಳೋದೇ ಇಲ್ಲ. ಮನೆಗೆ ಬಂದ್ಮೇಲೆ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಮಕ್ಕಳಾಯ್ತು ಕನ್ನಡ ಮೀಡಿಯಂ ಮಕ್ಕಳಾಯ್ತು, ಅವಾಗ ಹೊಟ್ಟೆ ಹತ್ತೈತೆ ಊಟ ಕೊಡಂತ ಹೇಳ್ತಾರೆ. ಮಮ್ಮಿ ಐ ಆಮ್ ಹಂಗ್ರಿ ಗಿವ್ ಮಿ ಫುಡ್ ಅಂತ ಯಾವ ಒಬ್ಬ ಇಂಗ್ಲಿಷ್ ಮೀಡಿಯಂ ಹುಡುಗನು ಹೇಳಂಗಿಲ್ಲ. ಇಲ್ಲಿ ಬರ್ಲಾರ್ದು ಇಂಗ್ಲಿಷ್ ದೊಡ್ಡವರಾದ್ಮೇಲೆ ಎಲ್ಲಿಂದ ಬರುತ್ತೆ ಇಂಗ್ಲಿಷ್? ಇಷ್ಟು ನಿಮ್ಮ ಮಕ್ಕಳಿಗೆ ಒಂದನ್ನ ಕಲ್ಸಿ. ಇಂಗ್ಲಿಷು ಶಾಲೆಯಲ್ಲಿ ಎಜುಕೇಶನ್ಗೆ ಅವಶ್ಯಕತೆ ಇದೆ ಹೊರತು ಒಬ್ರಿಗೆ ಗೌರವ ಕೊಡೋದಕ್ಕಾಗಿರ್ಬೋದು, ನಮ್ಮ ನಮ್ಮ ಸಂಬಂಧನ ಬೆಳೆಸಕ್ಕಾಗಿರ್ಬೋದು, ಅದ್ರಲ್ಲೆಲ್ಲೂ ಕೂಡ ಇಂಗ್ಲಿಷ್ ಭಾಷೆ ಅವಶ್ಯಕತೆ ಇಲ್ವೇ ಇಲ್ಲ. ನಾನು ಈ ಫಂಕ್ಷನ್ ಮಾಡ್ಕೊಟ್ಟವ್ರಿಗೆ ಹೇಳಕ್ ಇಷ್ಟಪಡ್ತೇನೆ, ನಾವು ಕನ್ನಡ ರಾಜ್ಯೋತ್ಸವ ನವೆಂಬರ್ 1ಕ್ಕೆ ಮಾತ್ರ ಸೀಮಿತವಾಗಿರ್ಬಾರ್ದು. ಪ್ರತಿ ತಿಂಗಳು ಕೂಡ ಮಾಡ್ರಿ. ಕನ್ನಡ ಜಾಗೃತಿಯ ವೇದಿಕೆ ಅಂತ ಏನಾದ್ರೂ ಪ್ರತಿ ಮಂತ್ ಒಂದು ಫಂಕ್ಷನ್ ಮಾಡಿ ದಾರಿ ತಪ್ಪಿರೋ ಯುವಕ ಯುವತಿಯರಿಗೆ ಇದರಿಂದ ಒಂದು ಹೊಸ ಸೂಚನೆಯನ್ನು ಅವ್ರಿಗೆ ಕೊಡ್ರಿ ಅಂತ ನಾನು ಈ ಸಂಘದವ್ರಿಗೆ ಕೇಳಕ್ ಇಷ್ಟಪಡ್ತೇನೆ. ಮತ್ತೆ ನನ್ನ ಎಲ್ಲಾದ್ರೂ ಮಾತುಗಳಲ್ಲಿ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಜನವರಿಯಲ್ಲಿ ನನ್ನ ಚಲನಚಿತ್ರ ರಿಲೀಸ್ ಆಗ್ತಾ ಇದೆ, ಕೆಂಗುಲಾಬಿ ಚಲನಚಿತ್ರ, ಘನಶ್ಯಾಮ್ ಬಾಂಡ್ಲಿ ಅವರ ನಿರ್ದೇಶನದಲ್ಲಿ. ಸೊ ದಯವಿಟ್ಟು ಈ ಚಿತ್ರನ ನೋಡಿ ನಂಗೆ ಆಶೀರ್ವದಿಸಿ. ಇತ್ತೀಚಿನ ಕಲರ್ ಸೂಪರ್ ಚಾನೆಲ್ ನ ಚಾಂಪಿಯನ್ ಶೋ ವಿನ್ನರ್ ಕೂಡ ಆದೆ ನಾನು. ಉತ್ತರ ಕರ್ನಾಟಕದ ಬಗ್ಗೆ ಹೇಳಕ್ ಇಷ್ಟಪಡ್ತೇನೆ. ಬ್ಯಾಂಗ್ಳೂರಲ್ಲಿ ಶೋಗೆ ನಮ್ಗೆ ಕರೆದಿದ್ರು, ಆಡಿಷನ್ಗೆ ಅಂತ ಕರೆದಾಗ ಉತ್ತರ ಕರ್ನಾಟಕ ಹುಡುಗಿ ಅಂತ ನಂಗೆ ಡಿಸ್ಕ್ವಾಲಿಫೈ ಮಾಡಿದ್ದು. ಯಾಕೆ ಅಂತ ಅಂದ್ರೆ ನಿಮ್ಗೆ ಜಾಸ್ತಿ ಕನ್ನಡ ಇಂಗ್ಲಿಷ್ ಮಾತಾಡಕ್ ಬರಲ್ಲ, ಮತ್ತೆ ಸ್ವಲ್ಪ ನೀವು ನಮ್ ಸೈಡ್ ಬ್ಯಾಂಗ್ಳೂರ್ ಸೈಡ್ದವ್ರಲ್ಲ ಅಂತ ಹೇಳಿದ್ರು. ನಾನ್ ಕೇಳಿದೆ, ನಿಮ್ ಶೋ ಅಲ್ಲಿ ಏನ್ ಮಾಡ್ಬೇಕಂತ ಹೊರಟಿದ್ದೀರಾ ಅಂತ ಕೇಳಿದಾಗ ಹೆಣ್ಣಿನ ಸಾಮರ್ಥ್ಯ, ಹೆಣ್ಣಿನ ಶಕ್ತಿನ ತೋರ್ಸಕ್ ಪ್ರಯತ್ನ ಪಡ್ತಾ ಇದ್ದೇವೆ. ಓಕೆ, ನಾನು ಅದನ್ನ ಪ್ರೂವ್ ಮಾಡ್ತೇನೆ. ಅದಕ್ಕೆ ಉತ್ತರ ಕರ್ನಾಟಕದವ್ರು ಯಾಕೆ ಬೇಡ ಅಂತಿದ್ದೀರಾ ಅಂತ ಹೇಳಿದೆ. ನಮ್ ಸೈಡ್ ಜನ ಹೋದ್ರೆ ತುಂಬಾ ಕಡಿಮೆ, ಅಲ್ಲಿ ನಮ್ಮನ್ನ ಬೆಳೆಸಕ್ಕೆ ಬಹಳ ಎಷ್ಟಾಗುತ್ತೆ ಅಷ್ಟು ಕಾಲಿಡದ ಕೆಳ ಹಾಕಕ್ಕೆ ನೋಡ್ತಾರೆ. ನನ್ನನ್ನು ತಗೋಬೇಕಾದ್ರೆ ಆಕ್ಚುಲಿ ಆ ಶೋಗೆ ಕಲರ್ ಸೂಪರ್ ಚಾನೆಲ್ ನ ಚಾಂಪಿಯನ್ ಶೋ ಕರ್ಕೋಬೇಕಾದ್ರೆ ನಾನು ಆಕ್ಚುಲಿ ಲಾಸ್ಟ್ 16 ಜನ ಹುಡುಗಿರಲ್ಲಿ ನಾನು ಕೊನೆಯೊಳಗೆ ಸೆಲೆಕ್ಟ್ ಆಗಿದ್ದು. ಆಲ್ಮೋಸ್ಟ್ ಆ ಸೈಡ್ದವರೇ ಇದ್ರು, ಬೆಂಗಳೂರು, ಮಂಗಳೂರು, ಮಂಡ್ಯ, ಮೈಸೂರದವರೇ ಇದ್ರು. ಕೊನೆಗೂ ವಿನ್ ಆಗಿದ್ದು ಉತ್ತರ ಕರ್ನಾಟಕ ಹುಡುಗಿ. ಲಾಸ್ಟಿಗೆ ಬರ್ಬೇಕಾದ್ರೆ ಅವ್ರಿಗೆ ಹೇಳಿದ್ದೆ ನಾನು, ಉತ್ತರ ಕರ್ನಾಟಕದವ್ರನ್ನ ಅಷ್ಟು ಈಸಿಯಾಗಿ ನೋಡಕ್ ಹೋಗ್ಬೇಡ್ರಿ, ನಮ್ ಮಾತು ಎಷ್ಟು ರೂಢ್ ಇದೆಯೋ ನಾವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಕ್ ಸಾಧ್ಯ ಇದೆಯೋ ಅಂತ ಪ್ರೂವ್ ಮಾಡಿದ್ದೇವೆ. ಅವಾಗ ನಂಗೆ ನನ್ನ ಕಲರ್ಸ್ ಚಾನೆಲ್ ನ ಹೆಡ್ ಬಂದ್ ಹೇಳಿದ್ರು, ನಾವೇನೋ ತಿಳ್ಕೊಂಡಿದ್ವಿ ಉತ್ತರ ಕರ್ನಾಟಕದ ಬಗ್ಗೆ, ಅಷ್ಟು ಹಳ್ಳಿಯಿಂದ ಬಂದು ನೀನ್ ಹೆಸರು ಮಾಡಿ ತುಂಬಾನೇ ಖುಷಿ ಆಯ್ತಂತ ಹೇಳಿ ನನ್ನ ಸೆಲೆಕ್ಟ್ ಆಗೋಕೆ ಒಂದು ಮಾತು ಹೇಳಿದ್ದೆ ಅವರಿಗೆ. ನನ್ನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನಾನು ನಿಮಗೆ ಪ್ರೂವ್ ಮಾಡ್ತೇನೆ ನೀವು ಯಾಕೆ ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಹೇಳಿದೆ. ಇವತ್ತು ನಂಗೆ ತುಂಬಾನೇ ಹೆಮ್ಮೆ ಅನಿಸ್ತಾ ಇದೆ. ಬಾಗಲಕೋಟೆಯಿಂದ ಹೋಗಿ ನಾನು 16 ಜನ ಹುಡುಗಿರಲ್ಲಿ ನಂದು ಸ್ಪೋರ್ಟ್ಸ್ ಬ್ಯಾಕ್ ಗ್ರೌಂಡೇ ಇಲ್ಲ. ನಾನೊಬ್ಳು ಸೀದಾ ಸಾದ ಹುಡುಗಿ, ಡ್ಯಾನ್ಸ್ ಟೀಚರ್ ಆಗಿ ವರ್ಕ್ ಮಾಡಿದೆ, ಅಬ್ರಾಡಿಗೆ ಹೋದೆ, ಅಲ್ಲಿ ವರ್ಕ್ ಮಾಡಿದೆ, ಒಂದು ಮೂವಿ ಆಫರ್ ಆಯ್ತು, ವಾಪಸ್ ಇಂಡಿಯಾಗೆ ಬಂದೆ, ಚಲನಚಿತ್ರ ಮಾಡ್ತಾ ಇದ್ದೀನಿ. ಇಟ್ಬಿಟ್ರೆ ಏನು ಇರ್ಲಿಲ್ಲ. 16 ಜನ ಹುಡುಗಿರಲ್ಲಿ 4 ಜನ ಗ್ರ್ಯಾಂಡ್ ಫಿನಾಲೆಗೆ ಸೆಲೆಕ್ಟ್ ಆಗಿದ್ವಿ. ಅದ್ರಲ್ಲಿ ಸೆಲೆಕ್ಟ್ ಆದವರಲ್ಲಿ ಉತ್ತರ ಕರ್ನಾಟಕದವಳು ನಾನೊಬ್ಳು, ದಕ್ಷಿಣ ಕನ್ನಡದಿಂದ ಒಬ್ಳು, ಮಂಡ್ಯದಿಂದ ಒಬ್ಳು, ಮಡಿಕೇರಿಯಿಂದ 3 ಜನ ಸ್ಪೋರ್ಟ್ಸ್ ಬ್ಯಾಕ್ ಗ್ರೌಂಡ್ ನವರು, ಹಾಕಿ, ಕಬಡ್ಡಿ ಮತ್ತೆ ಕುಸ್ತಿ. ಲಾಸ್ಟಿಗೆ ಬಂದದ್ದು ಸೀದಾ ಸಾದ ಉತ್ತರ ಕರ್ನಾಟಕ ಹುಡುಗಿ. ಅವ್ರು ಸ್ಪೋರ್ಟ್ಸ್ ಅಲ್ಲಿ ಇದ್ದು ನಾನು ಸ್ಪೋರ್ಟ್ಸ್ ಅಲ್ಲಿ ಇಲ್ದೇ ಇರೋಳು ಹೊಡ್ಕೊಂಡ್ ಬಂದಿದ್ದೀನಿ. ಇನ್ನು ನಮ್ಮ ಉತ್ತರ ಕರ್ನಾಟಕದವರು ಹುಡುಗಿರು ಸ್ಪೋರ್ಟ್ಸ್ ಅಲ್ಲಿ ಹೋದ್ರೆ ಏನ್ ಅವಸ್ಥೆ ಆಗ್ಬಾರ್ದು ಅವ್ರ ಗತೆ. ಸೊ ದಯವಿಟ್ಟು ನಿಮ್ಮ ಹೆಣ್ಮಕ್ಳು, ನಿಮ್ಮ ಮನೆಯಲ್ಲಿರೋ ಹೆಣ್ಮಕ್ಳಾಗಿರ್ಬೋದು, ಗಂಡ್ಮಕ್ಳು ಎಲ್ಲರನ್ನೂ ಪ್ರೋತ್ಸಾಹ ಮಾಡಿ. ಎಜುಕೇಶನ್ ಅಂತ ಹೇಳಿ ಒಂದೇ ಇದಕ್ಕೆ ನೂಕಕ್ ಹೋಗ್ಬೇಡಿ, ಎಲ್ಲರಲ್ಲೂ ಅವ್ರಿಗೆ ಪ್ರೋತ್ಸಾಹಿಸಿ. ಇನ್ನೊಂದು, ನನ್ನ ಈ ಚಿಕ್ಕ ವಯಸ್ಸಲ್ಲಿ ನಂಗೊಂದು ಅನುಭವ ಆಗಿದೆ. ಆಕ್ಚುಲಿ ವಿಯೆಟ್ನಾಂ, ನಮ್ಮ ದೇಶ ಬಿಟ್ಟು ಹೊರ ದೇಶದಲ್ಲಿ ನಾನು ಕೆಲಸ ಮಾಡ್ತೇನೆ ಡ್ಯಾನ್ಸ್ ಟೀಚರ್ ಆಗಿ. ವಿಯೆಟ್ನಾಂ ದೇಶದಲ್ಲಿ ಇಂಗ್ಲಿಷ್ ಬರಂಗಿಲ್ಲ ಜನರಿಗೆ.
ನೀವು ನಂಬ್ತೀರಿ ಇಲ್ಲ ಗೊತ್ತಿಲ್ಲ, ನಾವು ಡ್ಯಾನ್ಸ್ ಕ್ಲಾಸ್ ಅಲ್ಲಿ ನೀವು ಅನ್ಬೋದು ಹೆಂಗ್ ಹೇಳ್ಕೊಡ್ತೀರಾ ಅಂತ ಹೇಳಿ, ನಮಗೊಬ್ರು ಟ್ರಾನ್ಸ್ಲೇಟ್ ಮಾಡಕ್ಕೆ ಒಬ್ರು ವಿಯೆಟ್ನಾಮೀಸ್ ಇರ್ತಾರೆ, ಅವರ ಭಾಷೆಯವರು ಒಬ್ರು ವ್ಯಕ್ತಿ ಇರ್ತಾರೆ, ನಾವು ಅವ್ರು ಇಂಗ್ಲಿಷ್ ಅಲ್ಲಿ ಹೇಳಿದ್ದನ್ನ ಅವ್ರ ಜನರಿಗೆ ವಿಯೆಟ್ನಾಮೀಸ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾರೆ. ಅವ್ರನ್ನ ನಾನು ನಾರ್ಮಲ್ ಆಗಿ ಕುಂತಾಗ ಕೇಳಿದೆ, ಯಾಕೆ ನೀವು ಇಂಗ್ಲಿಷ್ ಕಲಿಯಲ್ಲ ಅಂದಾಗ ಅವ್ರಂದ್ರು ನಮಗದ್ರ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಇಂಜಿನಿಯರಿಂಗ್, ಮೆಡಿಕಲ್ ಎಲ್ಲಾ ಡಿಗ್ರಿಗಳು ಕೂಡ ಅವರ ಮಾತೃಭಾಷೆಯಲ್ಲೇ ಇದೆ, ಅವರ ವಿಯೆಟ್ನಾಮೀಸ್ ಭಾಷೆಯಲ್ಲೇ ಇದೆ. ಅವರಂತಾರೆ ಬೇರೆ ದೇಶದವ್ರು ಬಂದು ಬೇಕಂದ್ರೆ ನಮ್ಮ ಭಾಷೆನ ಕಲೀಲಿ, ನಾವು ಬ್ರಿಟಿಷರ್ ಭಾಷೆನ ಕಲಿಯಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ನಾವು ಇಂಡಿಯನ್ಸ್ ಎಷ್ಟು ವರ್ಸ್ಟ್ ಆಗಿಬಿಟ್ಟಿದೀವಿ ಅಂದ್ರೆ, ನಾವು ಬೇಡ, ನಮ್ಗೆ ನಮ್ದು ಯಾವ ಭಾಷೆ ಆದ್ರೂ ನಮ್ಗೆ ಇಂಗ್ಲಿಷ್ ಇಂಪಾರ್ಟೆಂಟ್ ಅನ್ನೋ ತರ ನಾವು ಕೂತ್ಕೊಂಡ್ಬಿಟ್ಟಿದ್ದೇವೆ. ಇಂಗ್ಲಿಷ್ ಮಾತಾಡೋದ್ರಿಂದ ರೆಸ್ಪೆಕ್ಟ್ ಯಾರಿಗೂ ಸಿಗಲ್ಲ, ಕನ್ನಡದಲ್ಲಿ ಮಾತಾಡ್ರಿ ರೆಸ್ಪೆಕ್ಟ್ ಸಿಗುತ್ತೆ. ಕಂಪೇರಿಟಿವ್ಲಿ ನಮ್ಮ ಉತ್ತರ ಕರ್ನಾಟಕ ಆ ಕಡೆ ಸೈಡ್ ಜನಕ್ ಮಾಡಿದ್ರೆ, ನಮ್ಮ ಉತ್ತರ ಕರ್ನಾಟಕ ಜನ ಇಂಗ್ಲಿಷ್ ಮಾತಾಡೋದು ಬಹಳ ಕಡಿಮೆ. ಅದನ್ನ ನಾನು ಹೆಮ್ಮೆಯಿಂದ ಹೇಳ್ಕೊಂತೇನೆ. ಯಾರು ಉತ್ತರ ಕರ್ನಾಟಕದವ್ರು ಬೆಂಗಳೂರು ಸಿಕ್ಕರು, ಯಾಕವ ತಂಗಿ ನಮ್ಮೂರ್ನಕ್ಕೇನೆ ಆರಾಮದೇನೆ, ಯಾವ ಊರವ್ರು ಅಂತ ಕೇಳಿದ್ರೆ ನಮ್ದು ಇಲ್ಲಿ ಈ ಕಡೆ ಬೀದರ್, ಗುಲ್ಬರ್ಗ, ಬಿಜಾಪುರ ಅಂತ ಹೇಳ್ತಾರೆ. ಬರೇ ನಮ್ಗೆ ಉತ್ತರ ಕರ್ನಾಟಕದ ಮಂದಿ ಸಿಕ್ಕರೆ ಸಾಕು, ಆಟೋಮೆಟಿಕ್ ಕನ್ನಡ ಬಾಯಲ್ಲಿ ಬಂದು ಬಿಡುತ್ತೆ. ಬಟ್ ಆ ಕಡೆ ಮಂದಿ ಹಂಗಲ್ಲ, ಅವ್ರ ಊರ್ನವ್ರು ಇದ್ರು ಕೂಡ ವಾಪಸ್ ಕ್ವಶನ್ ಆನ್ಸರ್ ಇಂಗ್ಲಿಷ್ ಅಲ್ಲೇ ಇರುತ್ತೆ ಅವ್ರದ್ದು. ಸೊ ದಯವಿಟ್ಟು ಎಲ್ಲರಿಗೂ ನಾನು ಹೇಳ್ತೇನೆ, ಇಂಗ್ಲಿಷ್ ನಮಗೆ ಕೆಲವೊಂದು ಇದ್ರಲ್ಲಿ ಮಾತ್ರ ಅವಶ್ಯಕತೆ ಬೀಳುತ್ತೆ. ನಮ್ಮ ಪ್ರತಿನಿತ್ಯದಲ್ಲಿ ನಮ್ಗೆ ಬೇಕಾಗಿರೋದು ನಮ್ಮ ಮಾತೃಭಾಷೆ. ದಯವಿಟ್ಟು ಅದಕ್ಕೆ ಗೌರವ ಮಾಡಿ, ಅದನ್ನ ಜಾಸ್ತಿ ಮಾತಾಡಿ ಅಂತ ನಿಮ್ಮೆಲ್ಲರ ಹತ್ರನೂ ಕಳಕಳಿಯಿಂದ ಕೇಳ್ಕೊಂತ ಇದ್ದೀನಿ. ಇಷ್ಟ ಹೇಳಿ ನಂಗೆ ಒಂದೆರಡು ಮಾತುಗಳನ್ನು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನನ್ನನ್ನು ಇಲ್ಲಿವರೆಗೂ ಕರೆಸಿರುವಂತ ಕಾಶಿನಾಥ್ ಅವರಿಗೆ ಹಾಗೂ ಈ ಸಂಘದ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.